ಬೈ ನೆಕ್ಸ್ಟ್ ಅಸೆಂಬ್ಲಿ ಆಗ್ಬಿಡುತ್ತೆ. ಒಳ್ಳೆ ಪ್ರಶ್ನೆ ಕೇಳಿದೆ ಬ್ರದರ್. ಈಗ ಅಲ್ಲ ಬಸ್ಸಿಂದ ಹೇಳ್ತೀನಿ. ಈಗ 15% ಅದೇ 15% ಇನ್ಕ್ರೀಸ್ ಬಗ್ಗೆ ಇವತ್ತು ಭಾಳ ಮಾತನಾಡ್ತಿದ್ದಾರೆ. ನಾವು ಲಾಸ್ಟ್ ಇನ್ಕ್ರಿಮೆಂಟ್ ಆಗಿದ್ದು ಬಸ್ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು 5 years ಬ್ಯಾಕ್ 2020 ಇಸ್ವಿನಲ್ಲಿರ್ತಕ್ಕಂಥದ್ದು. ಇವತ್ತು 2025 ಇಸ್ವಿನಲ್ಲಿ 15% ಇನ್ಕ್ರೀಸ್ ಮಾಡಿದ್ವಿ. 2020 ಇಸ್ವಿನಲ್ಲಿ ಡೀಸೆಲ್ ಪೆಟ್ರೋಲ್ ಎಷ್ಟಿತ್ತು, ಇವತ್ತು ಎಷ್ಟಿದೆ ಚೆಕ್ ಮಾಡಿ ನೋಡ್ಕೊಳ್ಳಿ ನಾವು. ಅಲ್ಲ ಒಂದು ನಿಮಿಷ, ಲೆಟ್ ಮಿ ಕಂಪ್ಲೀಟ್ ಸರ್. ಆಫ್ಟರ್ ದಟ್ ಯು ಕ್ಯಾನ್ ಆಸ್ಕ್ ಸೊ ದಟ್ ದ ಬ್ರೇಕ್ ವಿಲ್ ಗೋ ಥ್ರೂ. ಒಂದು. ಎರಡನೇದು ಎಲ್ಲರಿಗಿಂತ ಇಂಪಾರ್ಟೆಂಟು, ಇಫ್ ಯು ಸಿ ದ ಎಂಟೈರ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಇಟ್ ಇಸ್ ನಂಬರ್ 1 ಇನ್ ದ ಕಂಟ್ರಿ. ನಮ್ಮಲ್ಲಿ 25,000 ಬಸ್ಗಳಿದ್ದಾವೆ. ತಮಿಳ್ನಾಡು ಕಂಪೇರ್ ಮಾಡಿದ್ರೆ, ಗುಜರಾತ್ ಕಂಪೇರ್ ಮಾಡಿದ್ರೆ, ಮಹಾರಾಷ್ಟ್ರ ಕಂಪೇರ್ ಮಾಡಿದ್ರೆ, ಇವನ್ ದ ಮಹಾರಾಷ್ಟ್ರ ಹ್ಯಾಸ್ ಗಾಟ್ ಮೋರ್ ಪಾಪ್ಯುಲೇಷನ್ ದನ್ ಅಸ್, ದೇ ಹ್ಯಾವ್ ಗಾಟ್ ಲೆಸ್ ನಂಬರ್ ಆಫ್ ಬಸ್ಸಸ್. ಈವನ್ ಇಫ್ ಯು ಗೋ ಟು ತಮಿಳ್ನಾಡು, ದೇ ಹ್ಯಾವ್ ಗಾಟ್ ಲೆಸ್ ನಂಬರ್ ಆಫ್ ಬಸ್ಸಸ್. ನಾವು ಇವತ್ತು ಸುಮಾರು ಈ ಹೊಸ ಕಾರ್ಯಕ್ರಮ ಯಾವುದು ಶಕ್ತಿ ಕಾರ್ಯಕ್ರಮ ಆದಮೇಲೆ 30,000 ಟ್ರಿಪ್ ದಿನಕ್ಕೆ ಜಾಸ್ತಿ ಆಗಿದೆ. ಟುಡೇ ವಿ ಆರ್ ಹೌಲಿಂಗ್ 1,16 lakh ಪೀಪಲ್ ಎವ್ರಿ ಡೇ, ಔಟ್ ಆಫ್ ವಿಚ್ 65 lakh ಆರ್ ಫೀಮೇಲ್ಸ್. ಸೊ 65 ಲಕ್ಷ ಜನಕ್ಕೆ ಫ್ರೀ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ನಾವು ಬಂದಾದಮೇಲೆ 5,500 ಬಸ್ ಹೊಸದು ಖರೀದಿ ಮಾಡಿದ್ದೀವಿ. 8,000 ಜನಕ್ಕೆ ಹೊಸ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ. ಇದೆಲ್ಲ ಸಹಜವಾಗಿ ಮತ್ತು ಇನ್ಕ್ರಿಮೆಂಟ್ ಬೇಕೇ ಬೇಕು. ಹೌ ವಿಲ್ ದಿಸ್ ಇನ್ಸ್ಟಿಟ್ಯೂಷನ್ ಸರ್ವೈವ್ ದೆನ್? ನಾವು ಮಾಡಿದ್ರೆ ಬಲ ಒದ್ದಾಡ್ತಾರೆ. ಇವ್ರು ಮಾಡಿದ್ರೆ 2 ರೂಪಾಯಿ ಇರ್ತಕ್ಕಂಥದ್ದು ಪ್ಲಾಟ್ಫಾರ್ಮ್ ಟಿಕೆಟ್ 10 ರೂಪಾಯಿ ಮಾಡಿದ್ರು, 8 ಟೈಮ್ ಜಾಸ್ತಿ ಆಯ್ತು. ಅದ್ರ ಬಗ್ಗೆ ಏನು ಮಾತಾಡೋದು? ಯಾವ ಮನಮೋಹನ್ ಸಿಂಗ್ ಸರ್ಕಾರ 90,000 ಕೋಟಿ ಸಬ್ಸಿಡಿ ಕೊಡ್ತಾ ಇದ್ದೆ ಫ್ಯೂಲ್ ಮೇಲೆ, ಇವ್ರು 7,000 ಕೋಟಿ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಇವ್ರು ನಾಳೆ 90,000 ಕೋಟಿ ಸಬ್ಸಿಡಿ ಕೊಟ್ಟರೆ ಫ್ಯೂಲ್ ಮೇಲೆ ಇವತ್ತು 20ರಿಂದ 30 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಸಿಗ್ತದೆ. ಇದು ನಮ್ಮ ದೇಶಕ್ಕೆ ಅನುಕೂಲ ಆಗ್ತಕ್ಕಂಥ, ಪ್ರತಿಯೊಬ್ಬರ ಕಾಮನ್ ಮ್ಯಾನ್ಗೆ ಅನುಕೂಲ ಆಗ್ತಕ್ಕಂಥ. ಇದ್ರ ಬಗ್ಗೆ ಚರ್ಚೆನೇ ಆಗೋದಿಲ್ಲ. ಅವಾಗ ರಿಲಯನ್ಸ್ ಬ್ಯಾಂಕ್ ನಡೀತಾ ಇಲ್ಲ, ಇವಾಗ ರಿಲಯನ್ಸ್ ಬ್ಯಾಂಕ್ ನಡೀತಾ ಇದೆ. ಅವಾಗ ರಿಲಯನ್ಸ್ ಬ್ಯಾಂಕ್ ಮುಂಚೆ ಹೋಗಿತ್ತು, ಇವಾಗ ಇರ್ತಕ್ಕಂಥ ರಿಲಯನ್ಸ್ ಬ್ಯಾಂಕ್ 1 ರೂಪಾಯಿ ಕಮ್ಮಿಗೆ ಮಾಡ್ತಾ ಇದ್ದಾನೆ ಡೀಸೆಲ್ ಪೆಟ್ರೋಲು. ಸಿ ಲಾರ್ಜರ್ ಇಶ್ಯೂ ಮಾತನಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ಲಿಂದಾನೇ ನಮಗೆ ಇವತ್ತು ತೊಂದರೆ ಆಗ್ತಕ್ಕಂಥದ್ದು. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಪೊಲಿಟಿಕಲ್ ಬ್ಲೇಮ್ ಅಲ್ಲ. ಬಿಕಾಸ್ ಆಫ್ ಫ್ಯೂಲ್ ಪ್ರೈಸಸ್ ಇನ್ಕ್ರೀಸ್ ಆದಮೇಲೆ ಕಾಮನ್ ಮ್ಯಾನಿಗೆ ತೊಂದರೆ ಆಗೇ ಆಗುತ್ತೆ. ಬಟ್ ನಾವು ಇಷ್ಟು ರಿಫಾರ್ಮ್ಸ್ ಮಾಡಿ 15% ಜಾಸ್ತಿ ಮಾಡೋದಕ್ಕೆ ಅಲ್ಲಲ್ಲ ಅಂತ ಗಲಾಟೆ ಮಾಡ್ತಾರೆ. ಮತ್ತು ಇವ್ರ ಬಗ್ಗೆ ಯಾರು ಮಾತನಾಡೋದು ಬೇಡ? ಅದೇ ರೀ, ಕವಿಯಪ್ಪನವರು ಅವ್ರ ವೈಯಕ್ತಿಕ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ ಆಗೋದಿಲ್ಲ. ಅವ್ರು ಹೇಳಿರ್ತಕ್ಕಂಥ ಅಭಿಪ್ರಾಯ. ಈಗ ನಾನು ನಿಮಗೆ ಉದಾಹರಣೆ ಕೊಡಬೇಕಾಗಿತ್ತು ಅಂತಂದರೆ, ಕಳೆದ ವರ್ಷ ಬಡ್ಜೆಟ್ನಲ್ಲಿ ಏನು ನಾವು ಡೆವಲಪ್ಮೆಂಟಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ, ಅದಕ್ಕಿಂತ ಜಾಸ್ತಿ ದುಡ್ಡು ಖರ್ಚು ಮಾಡಿದ್ದೀವಿ. ನಮ್ಮ ಬಡ್ಜೆಟ್ ಸೈಜ್ ಕೂಡ ಜಾಸ್ತಿ ಆಗಿದೆ. ಮೆಗಾ ಪ್ರೋಗ್ರಾಮ್ಸ್ ತೊಗೊಳಕ್ಕೆ ಆಗಿರಲಿಕ್ಕಿಲ್ಲ. ಬಟ್ ವಿ ಆರ್ ಸ್ಪೆಂಡಿಂಗ್ 60,000 crores ಸ್ಪೆಂಡಿಂಗ್ ಆನ್ ಅ ಕಾಮನ್ ಮ್ಯಾನ್ ಆಲ್ಸೋ ಇಸ್ ಅ ಡೆವಲಪ್ಮೆಂಟ್. GDP ಉಲ್ಟಾ ಆಗ್ತದೆ. GDP ನಂಬರ್ 1 ಇದೆ ಸ್ಟೇಟ್ನಲ್ಲಿ ಕರ್ನಾಟಕ.